ಬ್ಯಾಟರಾಯನಪುರ ಕ್ಷೇತ್ರದ ಜನಪ್ರಿಯ ಶಾಸಕರು, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ಜನಪ್ರಿಯ ಹೆಬ್ಬಾಳ್ ಶಾಸಕರು ಶ್ರೀ ಬೈರತಿ ಸುರೇಶ್ ಅವರು, ನಗರಾಭಿವೃದ್ಧಿ ಸಚಿವರು ಮತ್ತು ಜಿಲ್ಲಾ ಅಧ್ಯಕ್ಷರಾದ ವಾಜಿದ್ ಮತ್ತು ಮಾಜಿ ಶಾಸಕರಾದ ನಾರಾಯಣ ಸ್ವಾಮಿ ಅವರೇ ಮತ್ತು ಶಾಸಕರಾದ ತರೀಕೆರೆ ಶಾಸಕರಾದ ಶ್ರೀನಿವಾಸ್ ಅವರೇ ಮತ್ತು ಈ ವೇದಿಕೆ ಮೇಲಿರೋ ಎಲ್ಲ ಹಿರಿಯ ಗಣ್ಯರೇ, ಕಾಂಗ್ರೆಸ್ ಪಕ್ಷದ ನಾಯಕರೇ, ಮುಖಂಡರೇ, ಇವತ್ತು ನಮ್ಮ ಕ್ಷೇತ್ರದ ಸೌಭಾಗ್ಯ. ಏಕೆಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅವರ ಚುನಾವಣೆ ಪ್ರಚಾರ ಶುರು ಮಾಡಿರೋದು ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಿಂದ, ನಮ್ಮ ಬ್ಯಾಟರಾಯನಪುರದಿಂದ ಅಂತ ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ನಿನ್ನೆ ಕುರುಡುಮಲೆ ಅಂತ ನಮ್ಮ ಮುಳಬಾಗಲ್ ತಾಲೂಕಿನಿಂದ ದೇವರ ಪೂಜೆ ಮಾಡಿ ಶುರು ಮಾಡಿದ್ರು. ಅದು ನನಗೆ ವಿಶೇಷವಾಗಿ ಒಂದು ಹೆಮ್ಮೆಯ ವಿಷಯ. ಏಕೆಂತಂದ್ರೆ ಅಲ್ಲಿ ಮುಳಬಾಗಲ್ ಶಾಸಕರಾಗಿದ್ದು ನಮ್ಮ ತಂದೆ ದಿವಂಗತ ಎಂ ವಿ ವೆಂಕಟಪ್ಪನವರು. ಈ ತರ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಯಗಳನ್ನ ಶುರು ಮಾಡ್ತಾ ಇದ್ದೀವಿ. ಈಗ ನಾವು ಆಗ್ಲೇ ಕಾರ್ಯಕರ್ತರ ಸಭೆಗಳಲ್ಲಿ ಬಹಳ ವಿಶೇಷವಾಗಿ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಮುಂದೆ ಇರೋದು ಒಂದೇ ಒಂದು, ನಮ್ಮ ಕರ್ನಾಟಕದ ಧ್ವನಿ ಯಾರು ಎತ್ತಾರೆ, ದೆಹಲಿಗೆ ನೀವು ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀರಾ, ನಮ್ಮ ರಾಜ್ಯದ ಧ್ವನಿ ಯಾರು ಎತ್ತಾರೆ, ಯಾರು ಕರ್ನಾಟಕಕ್ಕೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಅದರ ವಿರುದ್ಧ ಮಾತನಾಡ್ತಾರೆ ಅಂತ ಅಭ್ಯರ್ಥಿ ನೀವು ಆಯ್ಕೆ ಮಾಡಲೇಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿದೀರಾ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬಿಜೆಪಿ ಕಡೆಯಿಂದ ಹಿಂದಿನ ಬಾರಿ 25+1 26 ಸಂಸತ್ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಅಷ್ಟು ತಪ್ಪು ಇನ್ಯಾರು ಯಾವತ್ತೂ ಮಾಡಕೂಡದು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಏಕೆಂತಂದ್ರೆ ಅವರೆಲ್ಲರೂ ಎಲೆಕ್ಷನ್ ಟೈಮ್ನಲ್ಲಿ ಏನ್ ಹೇಳ್ತಾರೆ, ನಮ್ಗೆ ವೋಟ್ ಮಾಡಬೇಡಿ, ಮೋದಿಗೆ ವೋಟ್ ಮಾಡಿ ಅಂತಾರೆ. ಏನಕ್ಕೆ? ನಮ್ಗೆ ಡಮ್ಮಿಗಳು ಬೇಕಾ MP ಆಗಿ? ನಮ್ಗೆ ಬೇಕಾಗಿರೋದು ನಮ್ಮ ರಾಜ್ಯದ ಧ್ವನಿ, ನಮ್ಮ ನಗರದ ಅಭಿವೃದ್ಧಿ, ಈ ಇಶ್ಯೂಸ್ ಬಗ್ಗೆ ಮಾತನಾಡಂತ ಜನ ಬೇಕು. 26 ಜನ ಅಲ್ಲೇ ಹೋಗಿ ಅನ್ಯಾಯ ಆಗ ಸಮಯದಲ್ಲಿ ಒಂದ್ ದಿವಸ ಬಾಯಿ ಬಿಟ್ಟಿಲ್ಲ ಅಂತವ್ರನ್ನ ನಾವು ತಿರಸ್ಕರಿಸಲೇಬೇಕು. ಇನ್ ಮುಂದೆ ನೀವು ಚರ್ಚೆ ಮಾಡಿದಾಗ ಮತದಾರರ ಮಧ್ಯದ ಹೋಗಿದಾಗ ಕೇಳ್ತಾರೆ, ಏನಕ್ಕೆ ನಾವು ಕಾಂಗ್ರೆಸ್ಗೆ ಹಾಕಬೇಕು, ಯಾಕೆ ಬಿಜೆಪಿಗೆ ಹಾಕೊಡುದು ಅಂತ. ಒಂದೇ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಸಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋದು ಬಿಜೆಪಿ ಸರ್ಕಾರ. ಯಾರು ಅಂತ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಅವರು ಕರ್ನಾಟಕ ವಿರೋಧಿ ಅಂತ ಸ್ಪಷ್ಟವಾಗಿ ಹೇಳಿ. ಅದೇ ತರ 10 ವರ್ಷ ಮೋದಿ ಅವರಿಗೆ ಅವಕಾಶ ಕೊಟ್ಟು ನಮ್ಗೆ ಯಾರಿಗೂ ಏನೂ ಉಪಯೋಗ ಆಗಿಲ್ಲ. 4 ಬಾರಿ ಬಿಜೆಪಿ MPಸ್ಗೆ ಆಯ್ಕೆ ಮಾಡಾದ್ಮೇಲೆ ಏನೂ ಉಪಯೋಗ ಆಗಿಲ್ಲ. ಈ ಸತಿ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು, ಬೈರತಿ ಸುರೇಶ್ ಅವರು, ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನಗೊಂದು ಅವಕಾಶ ಮಾಡಿದ್ದಾರೆ. ಈ ಸತಿ ನಾನು ಧನ್ಯವಾದಗಳನ್ನ ಹೇಳ್ತಾ ಒಂದ್ ಮಾತು ಹೇಳ್ತೀನಿ, ಯಾರು ಇತಿಹಾಸದಲ್ಲಿ ಏನ್ ಕೆಲಸ ಮಾಡಿಲ್ಲ ಸಂಸತ್ ಸದಸ್ಯರಾಗಿ ಬೆಂಗಳೂರು ಉತ್ತರದಿಂದ ಅಷ್ಟು ಕೆಲಸ ಮಾಡಕ್ ನಾನು ತಯಾರಾಗಿದ್ದೀನಿ, ಮಾಡಿಬಿಟ್ಟು ತೋರಿಸ್ತೀನಿ ಅಂತ ನಿಮ್ ಮುಂದೆ ಇವತ್ತು ಹೇಳಕ್ಕೆ ನಾನು ಬಯಸ್ತೀನಿ. ಸಮಯ ಬಹಳ ತಡ ಆಗಿದೆ. ನೀವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳ ಭಾಷಣ ಕೇಳಕ್ಕೆ ಕಾಯ್ದಿದ್ದೀರಾ. ಅದಕ್ಕೆ ನಾನು ತಿರ್ಗಾ ನಿಮ್ಮೊಡನೆ ಬರ್ತಾ ಇರ್ತೀನಿ, ನಿಮ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ. ನಾನ್ ಬರೋವರೆಗೂ ಕಾಯ್ಬೇಡಿ, ನೀವೇ ಅಭ್ಯರ್ಥಿ ಅಂದ್ಬಿಟ್ಟು ಮನೆಗೆ ಹೋಗಿ ಬೂತ್ಗೆ ಹೋಗಿ. ಹೌದಾ? ಓಕೆ. ಸೊ ಇನ್ನೇನು ಅಂತಂದ್ರೆ ನಮ್ಮ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿವೆ. 5 ಗ್ಯಾರಂಟಿ ಏನಕ್ಕೆ ಕೊಟ್ಟಿದೀವಿ ನಾವು ಅಂತ ನೀವು ಯೋಚನೆ ಮಾಡಿ. ನಾವು ನೋಡಿದ್ವು 9-10 ವರ್ಷ ಮೋದಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಕೊಟ್ಟಿದ್ದಾರೆ, ನಿರುದ್ಯೋಗ ಕೊಟ್ಟಿದ್ದಾರೆ, ನಮ್ಮ ಯುವಕರಿಗೆ ಬೆಲೆ ಡಬಲ್ ಆಗಿದೆ. ನಿಮ್ಮ ಆದಾಯ ಡಬಲ್ ಆಯ್ತಾ 10 ವರ್ಷದಲ್ಲಿ? ಯಾರ್ದಾರ ಆದಾಯ ಡಬಲ್ ಆಯ್ತಾ? ನೀವು ಯಾರಾದ್ರೂ ಅಂಬಾನಿ ಅಡಾನಿ ಅಂತ ಇಲ್ಲಿ ಕೂತಿದ್ದೀರಾ? ಅವ್ರದ್ದು ಮಾತ್ರ ಬಹಳ ಹೆಚ್ಚಾಯ್ತು. ನಮ್ ಯಾರ್ದು ಆದಾಯ ಹೆಚ್ಚಾಗಿಲ್ಲ.
ಆದ್ರೆ ಬೆಲೆ ಹೆಚ್ಚಾಗಿದೆ ಅಂತ ಪರಿಸ್ಥಿತಿ ನೋಡಿ ನಾವು ಜನರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಪರಿಹಾರ ಕೊಡಬೇಕು ಅಂತ ಈ 5 ಗ್ಯಾರಂಟಿಗಳನ್ನ ಶುರು ಮಾಡಿದ್ವು. ಮಹಿಳೆಯರಿಗೆ ವಿಶೇಷವಾಗಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಮೂಲಕ ಅವರಿಗೆ ಮನೆಯಲ್ಲಿ ಚೆನ್ನಾಗಿ ಎಲ್ಲರನ್ನು ನೋಡ್ಕೊಳ್ಳಕ್ ಒಂದು ವ್ಯವಸ್ಥೆ ಮಾಡಕ್ಕೋಸ್ಕರ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವಿ. ಈಗ ನಮ್ಮ ಕೇಂದ್ರ ಸರ್ಕಾರ ಬಂದಾದ್ಮೇಲೆ ಕಾಂಗ್ರೆಸ್ ಪಕ್ಷದ ಘೋಷಣಾ ಪತ್ರದಲ್ಲಿ ಏನ್ ನಾವು ತಿಳಿಸ್ತಾ ಇದ್ದೀವಿ, ನಾವು ಪ್ರತಿಯೊಂದು ಮಹಿಳೆ ಮನೆ ಯಜಮಾನಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ನಾವು ಒಂದು ಪ್ರತಿಜ್ಞೆ ತಗೊಂಡಿದ್ದೀವಿ. ಅದೇ ತರ ಒಂದು ನಿರುದ್ಯೋಗ ಸಮಯದಲ್ಲಿ ನಾವು ಮಕ್ಕಳಿಗೆ ನಮ್ಮ ಯುವಕರಿಗೆ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಮೂಲಕ ನಾವು ಈ ಒಂದು ಕಷ್ಟದಲ್ಲಿರೋ ಯುವಕರಿಗೆ ಒಂದು ನೆಮ್ಮದಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ, ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ನಾವು ಘೋಷಣೆ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಬ್ಬ ಯುವಕರಿಗೆ ಒಂದು ಅಪ್ರೆಂಟಿಸ್ಶಿಪ್ ಹಕ್ಕು ಅಂತ ಕೊಡ್ತಾ ಇದ್ದೀವಿ. ಅದರ ಅರ್ಥ ಏನು ಅಂತ ನೀವು ದೀರ್ಘವಾಗಿ ಯೋಚನೆ ಮಾಡಿ. ನೀವು ಯಾವ್ದಾರ ಒಂದು ಕೆಲಸಕ್ಕೆ ಹೋದ್ರೆ, ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಕೇಳ್ತಾರೆ ನಿಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರೆ. ಎಲ್ಲರಿಗೂ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ಇನ್ ಮುಂದೆ ಒಳ್ಳೆ ಜಾಗ, ಒಳ್ಳೆ ಕೆಲಸ ಸಿಗಂತ ಒಂದು ಅವಕಾಶ ಸಿಗತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಯೋಚನೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಈ ಅಪ್ರೆಂಟಿಸ್ಶಿಪ್ ಹಕ್ ಅಂತ ಒಂದು ಕೊಟ್ಟಿದ್ದೀವಿ. ಮೊದಲನೇ ಹೆಜ್ಜೆ ಕೆಲಸದ ಕ್ಷೇತ್ರದಲ್ಲಿ ಮೊದಲನೇ ಹೆಜ್ಜೆ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿಗತ್ತೆ ಅಂತ ನಾನು ಆಶ್ವಾಸನೆ ಕೊಡಕ್ಕೆ ಬಯಸ್ತೀನಿ. ಸೊ ಈ ತರ ನಮ್ದು ಎಲ್ಲ ಪಾಸಿಟಿವ್ ಕ್ಯಾಂಪೇನ್, ಜನರನ್ನ ಕಷ್ಟದಲ್ಲಿ ಇಟ್ಟಿರೋದು ಮೋದಿ ಸರ್ಕಾರ, ಆ ಕಷ್ಟದಲ್ಲಿ ಇರೋ ಜನರಿಗೆ ಪರಿಹಾರ ಕೊಡೋದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಜನ. ಅದಕ್ಕೋಸ್ಕರ ನೀವಿನ್ ಮುಂದೆ ಮನೆಗೆ ಹೋಗಿ ಬೂತ್ಗಳಲ್ಲಿ ಶಿಸ್ತಿನಿಂದ ಕೆಲಸ ಮಾಡಿ ಜನರು ಒಲವು ತಗೊಳ್ಳಿ. ನಿಜವಾಗ್ಲೂ ನೀವು ನಿಮ್ಮ ಬೂತ್ನಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಬೂತ್ ಗೆಲ್ತೀವಿ. ನಿಮ್ಮ ಬೂತ್ ಗೆದ್ದರೆ ನಮ್ಮ ಪಕ್ಷ ಗೆಲ್ಲತ್ತೆ, ನಮ್ಮ ಪಕ್ಷ ಗೆದ್ದರೆ ನಮ್ಮ ದೇಶ ಗೆದ್ದಂತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಸಲ ಬೆಂಗಳೂರು ಉತ್ತರ ಕಪ್ ನಮ್ಮದೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.